ಸತ್ಯವೇದ ಗ್ರಂಥ ತಂದಿರೋರೆಲ್ಲರೂ ನನ್ನೊಟ್ಟಿಗೆ ಈ ತಿಂಗಳಿಗೆ ಬೇಕಾದ ಆಲೋಚನೆಯನ್ನು ನಿಮ್ಮ ಮುಂದೆ ಇಡುವಂಥ ಸಮಯ. ಆದಿಕಾಂಡ ಪುಸ್ತಕ ಜೆನಸಿಸ್ 26 26ನೇ ಅಧ್ಯಾಯ 1ನೇ ವಚನದಿಂದ ನಾವು 5ನೇ ವಚನದವರೆಗೂ ಎಲ್ಲರೂ ಶಬ್ದ ತೆಗೆದು ಓದೋಣ. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೇ ಬರವಲ್ಲದೆ ಇನ್ನೂ ಒಂದು ಬರವು ಕನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಭಿಮೇಲಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನು ಕೈಗೊಂಡು ನಡೆದದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯು ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಕರ್ತನೇ, ಈ ಮುಂಜಾನೆ ಈ ವಾಕ್ಯಗಳನ್ನು ನಿನ್ನ ಕೈಯಲ್ಲಿ ಕೊಡ್ತೇವೆ. ನಿನ್ನ ಜನರಿಗೆ ಈ ತಿಂಗಳು ಬೇಕಾದ ಆಲೋಚನೆ ಪ್ರವಚನಾತ್ಮದಲ್ಲಿ ಕರ್ತನೇ ಶಕ್ತವಾಗಿ ಅದು ಬಿಡುಗಡೆ ಮಾಡಲಿಕ್ಕೆ ಕೃಪೆಯನ್ನು ದಯಪಾಲಿಸು. ಮಹಿಮೆ ನಿನಗೆ ಮಾತ್ರ ಅರ್ಪಿಸ್ತೇವೆ. ಅಂತರಿಕ್ಷವನ್ನು ಶುದ್ಧಿ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್. ಪಕ್ಕದಲ್ಲಿರೋ ಕೈ ಕೊಟ್ಟು ಮುಖ ನೋಡಿ ನಗ್ನಗ್ತಾ ಹೇಳ್ರಿ, ನೀವು ಈ ತಿಂಗಳು ಪರ್ಯಂತ ಆಶೀರ್ವದಿಸಲ್ಪಟ್ಟವರು. ನಾವು ಓದಿದಂಥ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದ ವಾಕ್ಯ. ಅನೇಕ ಆವರ್ತಿ ಮರುಕಳಿಸಿ ಇದನ್ನು ನಾನು ಪ್ರಸಂಗ ಮಾಡಿದ್ದೇನೆ. ಮತ್ತೊಂದು ಆವರ್ತಿ ನೆನ್ನೆ ರಾತ್ರಿ ಬಹಳ ತಡ ರಾತ್ರಿವರೆಗೂ ನಾನು ಕುಳಿತು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡಾಗ ಅನೇಕ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಬಂದರೂ ನನ್ನನ್ನು ಈ ವಾಕ್ಯದ ಕಡೆಗೆ ಪುನರಾವರ್ತಿ ದೇವರು ಸೆಳೆದನು. ಇವತ್ತಿನ ಸಂದೇಶದ ಪೀಠಿಕೆ ಅಥವಾ ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ ದ ಮಂತ್ ಆಫ್ ಫೆಮಿನ್ ಟು ಫೇವರ್. ಜುಲೈ ತಿಂಗಳು ಕ್ಷಾಮದಿಂದ ಕೃಪೆಯ ಕಡೆಗೆ. ನಾವು ಓದಿದಂಥ ವಾಕ್ಯದಲ್ಲಿ ಅದನ್ನು 3 ಭಾಗಗಳಾಗಿ ವಿಭಾಗಿಸಿ ಚಿಂತೆ ಮಾಡಿದ್ರೆ 1, 2, 3, 4, 5 ವಾಕ್ಯಗಳಲ್ಲಿ 3 ಭಾಗಗಳಾಗಿ ಡಿವೈಡ್ ಮಾಡಿದ್ರೆ ಕ್ಷಾಮ ಕಾಲಗಳ ಮಧ್ಯದಲ್ಲೂ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ ಎಂಬುದು 2ನೇ ವಾಕ್ಯ ಹೇಳುತ್ತದೆ. ಗಾಡ್ ಸ್ಪೀಕ್ಸ್ ಇನ್ ದ ಮಿಡ್ಸ್ ಆಫ್ ಫೆಮಿನ್. 2, ಗಾಡ್ ಬ್ಲೆಸ್ಸಸ್ ದೋಸ್ ಹೂ ಒಬೇ ಹಿಸ್ ವಾಯ್ಸ್. 2ನೇದಾಗಿ 3ನೇ ವಾಕ್ಯ ಹೇಳುತ್ತದೆ, ಯಾರು ಅವನ ಮಾತನ್ನು ಕೇಳ್ತಾರೋ, ಅವನ ಶಬ್ದವನ್ನು ಕಿವಿಗೊಟ್ಟು ಕೇಳ್ತಾರೋ ಅವರನ್ನು ದೇವರ ಆಶೀರ್ವಾದ ಮಾಡ್ತಾನೆ. 3ನೇದಾಗಿ 4 ಮತ್ತು 5 ವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಗಾಡ್ ಆನರ್ಸ್ ಕವನೆಂಟ್ ಅಕ್ರಾಸ್ ಜನರೇಷನ್ಸ್. ದೇವರು ತಾನು ಅಬ್ರಾಮನ ಬಳಿಯಲ್ಲಿ ಮಾಡಿದಂಥ ಒಡಂಬಡಿಕೆಯನ್ನು ಅಲ್ಲಿಗೆ ಮುಗಿಸ್ಲಿಲ್ಲ. ತನ್ನ ಮಗನಾದ ಈಸಾಕನ ಸಂತತಿಯ ಕುರಿತು ಮಾತನಾಡ್ತಾ ಇದ್ದಾನೆ. ಇಟ್ಸ್ ಸೋ ಬ್ಯೂಟಿಫುಲ್. ನಾವೆಲ್ಲ ನಮ್ಮ ಕಾಲ ಮುಗಿದ್ರೆ ಇನ್ನೆಂಗಪ್ಪ ಅಂತೀವಿ. ದೇವರು ಮರೆಯೋದಿಲ್ಲ. ಗಾಡ್ ಆನರ್ಸ್ ದ ಕವನೆಂಟ್ ಅಕ್ರಾಸ್ ಜನರೇಷನ್ಸ್. ತಲೆಮಾರುಗಳಿಗೂ ಬೇಕಾದಂಥ ಆ ಒಡಂಬಡಿಕೆಯನ್ನು ಮೂಲಕ ದೇವರು ತನ್ನ ಜನರನ್ನು ಸನ್ಮಾನಿಸುವಂತನಾಗಿದ್ದಾನೆ. ಇನ್ನು ಕ್ಷಾಮಕಾಲವೆಂದರೆ ಮಾನಸಿಕವಾಗಿ ನಾವು ಸಂಪಾದನೆ ಮಾಡುವ ಸಂಪನ್ಮೂಲಗಳು ವಿಫಲವಾಗುವ ಕಾಲ.
ದೈವದತ್ತವಾಗಿ ನಾವು ದುಡಿಮೆ ಮಾಡಿ ಸಂಪಾದನೆ ಮಾಡಬೇಕಾದ ಸಮಯದಲ್ಲಿ ಪ್ರಯತ್ನಗಳು ವಿಫಲವಾಗುವ ಕಾಲ ಅಂತ ಹೇಳ್ತಾರೆ. ಆದರೆ ಕೃಪೆಯು ಎಲ್ಲ ಸಂಪನ್ಮೂಲಗಳನ್ನು, ನಾವು ಕೈ ಹಚ್ಚುವ ಕೆಲಸ ಕಾರ್ಯಗಳನ್ನು ಸಫಲಪಡಿಸುವ ಕಾಲ ಕೃಪೆಯ ಕಾಲ. ನಾನು ಹೇಳಿದ್ದು ಮರಿಬೇಡ್ರಿ. ಕ್ಷಾಮದಿಂದ ಕೃಪೆಯ ಕಡೆಗೆ. ಕ್ಷಾಮ ಬಂದಾಗ ನಿಮ್ಮ ಕೈ ಕೆಲಸಗಳ ಎಲ್ಲ ವಿಫಲವಾಗ್ತಾ ಇರುತ್ತೆ. ಆದರೆ ದೈವ ಕೃಪೆ ನಿಮ್ಮಲ್ಲಿ ಬಂದರೆ ನೀವು ಕೈ ಹಚ್ಚ ಕೆಲಸ ಕಾರ್ಯಗಳೆಲ್ಲ ಸಫಲವಾಗ್ತಾ ಇರುತ್ತೆ. ಕ್ಷಾಮ ಕಾಲವು ನಮ್ಮ ಪರಿಮಿತಿಗಳನ್ನು ತೋರಿಸುತ್ತೆ. ಫೆಮೈನ್ ರಿವೀಲ್ಸ್ ಅವರ್ ಲಿಮಿಟೇಷನ್ಸ್. ನಮ್ಮ ಪರಿಮಿತಿಗಳನ್ನು ವ್ಯಕ್ತಗೊಳಿಸುತ್ತೆ, ತೋರಿಸುವಂಥದ್ದಾಗಿರುತ್ತೆ. ಆದರೆ ದೇವರ ಕೃಪೆಯು ನಮ್ಮ ಜೀವನದ ಸಮೃದ್ಧಿಯನ್ನು ಎತ್ತಿ ತೋರಿಸುವಂಥದ್ದಾಗಿರುತ್ತೆ. ಕ್ಷಾಮವು ನಿಮ್ಮ ಕೈಗಳನ್ನು ಬರಿದು ಮಾಡಿಬಿಡುತ್ತೆ. ಕ್ಷಾಮ ಬಂದರೆ ನಿಮ್ಮ ಕೈಯಲ್ಲಿ ಬಿಡಿಗಾಸು ಇರಲ್ಲ, ಯಾವುದೂ ನಿಲ್ಲಲ್ಲ, ಆಶೀರ್ವಾದ ನಿಲ್ಲಲ್ಲ. ನಿಮ್ಮ ಕೈಯನ್ನು ಬರಿದು ಮಾಡುವಂಥದ್ದಾಗಿದೆ. ಆದರೆ ಕೃಪೆಯು ನಿನಗೆ ಸಮೃದ್ಧಿಯ ಜೀವಿತವನ್ನು ಕೊಡುತ್ತೆ. ಇವತ್ತು ನಾನು ಪ್ರಸಂಗ ಮಾಡ್ತಾ ಇಲ್ಲ, ನಾನು ಪ್ರವಚನ ಹೇಳ್ತಾ ಇದ್ದೇನೆ. ಈ ಕೃಪೆ 7ನೇ ತಿಂಗಳಲ್ಲಿ ಒಂದೊಂದು ಕುಟುಂಬಗಳ ಮೇಲೂ, ವ್ಯಕ್ತಿಗಳ ಮೇಲೂ, ಸಭೆಯ ಮೇಲೂ ದೇವರು ತೋರಿಸಲಿಕ್ಕೆ ಹೋಗುವಂತನಾಗಿದ್ದಾನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ಕೃಪೆ ನಿಮ್ಮನ್ನು ಆಳ್ವಿಕೆ ಮಾಡುವ ತಿಂಗಳಾಗಿರುತ್ತೆ. ನಿಮ್ಮ ಕ್ಷಾಮ ಕಾಲವಿಗೆ ಕೊನೆ ಬರುವಂಥದ್ದಾಗಿರುತ್ತದೆ. ಒಂದು ಪಕ್ಷ ನಿಮ್ಮ ಅನುಭವ ಕ್ಷಾಮದಲ್ಲಿ ಹೋಗ್ತಾ ಇರೋದಾದರೆ, ಇವತ್ತು ಹಗಲೊತ್ತಿನಲ್ಲಿ ತಿಂಗಳ ಮೊದಲನೇ ದಿವಸ, ಮೊದಲನೇ ಗಳಿಗೆಗಳಲ್ಲಿ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಕ್ಷಾಮದ ಕಾಲಕ್ಕೆ ಟಾಟಾ ಹೇಳುವ ಸಮಯ ಬಂದಿದೆ. ದೇವರು ನಿನ್ನನ್ನು ಸಮೃದ್ಧಿಯಾಗಿ ತನ್ನ ಕೃಪೆಯಲ್ಲಿ ನಡೆಸುವ ಕಾಲಕ್ಕೆ ನೀನು ಬರ್ತಾ ಇದೆಯಾ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಮುಖ ನೋಡಿ ಹೇಳ್ರಿ, ನನ್ನ ಕೈ ಎಂಟಿ ಆಗಿರೋದಿಲ್ಲ, ನನ್ನ ಕೈ ಬರಿದಾಗಿರೋದಿಲ್ಲ. ದೇವರು ಕ್ಷಾಮ ಕಾಲದಲ್ಲಿ ತಾನು ಪ್ರವೇಶ ಮಾಡಿದ್ರೆ, ನಿನ್ನ ಕ್ಷಾಮ ಕಾಲದಲ್ಲಿ ದೇವರು ನಿನ್ನ ಬಳಿಗೆ ಬಂದರೆ, ನಿನ್ನ ಎಲ್ಲ ಕೊರತೆಗಳನ್ನು ಅವನು ಸಮೃದ್ಧಿಯಾಗಿ ಪರಿವರ್ತನೆ ಮಾಡ್ತಾನೆ. ಓ, ನಂಬುವರು ಮಾತ್ರ ಆಮೇಲೆ ಹೇಳ್ರಿ. ನಿನ್ನ ಎಲ್ಲ ಕೊರತೆಗಳನ್ನು ನಿನ್ನ ಯೋಗ್ಯತೆಗೆ ತಕ್ಕ ಆಗಲ್ಲ, ನಿನ್ನ ಘನತೆಗೆ ತಕ್ಕ ಆಗಲ್ಲ, ಕ್ರಿಸ್ತ ಯೇಸುವಿನಲ್ಲಿ ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾನೆ. ಕಮ್ ಆನ್ somebody shout hallelujah. ನಿನ್ನ ಒಳಗಡೆ ಬರುವ ಭಯ, ಆತಂಕ, ನಿರಾಶೆ, ಭವಿಷ್ಯದ ಕುರಿತಾದ ಚಿಂತೆ, ಇವುಗಳನ್ನೆಲ್ಲ ತೆಗೆದುಹಾಕಿ ನಿನ್ನ ಒಳಗಡೆ ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆಗಿರುವ ಕ್ರಿಸ್ತನು ನಿನ್ನಲ್ಲಿ ತೋರಿ ಬರುವಂತನಾಗಿರ್ತಾನೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ ಟು ಪ್ರೀಚ್ ಹಲ್ಲೆಲೂಯಾ. ಎಲ್ಲ ಕೊರತೆಗಳು ಇವತ್ತು ನಾನು ಡಿಕ್ಲೇರ್ ಮಾಡ್ತೇನೆ, ಜುಲೈ ತಿಂಗಳಲ್ಲಿ ನೀನು ಯಾವ ಮಂಡಲದಲ್ಲಿ ಕೊರತೆಯಲ್ಲಿ ಹೋಗ್ತಾ ಇದೆಯೋ, ಆ ಕೊರತೆ, ಆ ಕ್ಷಾಮ ನಿನ್ನನ್ನು ಹಿಂಬಾಲಿಸದಂತೆ ಕೃಪೆ ಮಾಡುವ ಕಾರ್ಯ, ಕೊರತೆಗಳನ್ನೆಲ್ಲ ತೆಗೆದು ಹಾಕಿ ನಿನ್ನನ್ನು ಸಮೃದ್ಧಿಯ ಕಡೆಗೆ, ಶಾಲಾಬಾದಾನ ಹಸ್ತಜನಾದನ ವೈಡಪ್ರಭನ, no more lacking. Every lack in your life into overflowing blessings. They will turn into overflowing blessings.
ಕ್ಷಾಮ ಕಾಲ ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ಅನುಮತಿ ಮಾಡ್ತಾನೆ. ಕಾರಣ ಸ್ವಾಭಾವಿಕವಾಗಿ ನಮ್ಮ ಸಾಮರ್ಥ್ಯ, ನನ್ನ ಹಣ, ನಾನು ದುಡ್ದೆ, ನನ್ನ ವಿದ್ಯಾಭ್ಯಾಸ, ನನ್ನ ಕೆಲಸ, ನಾನು ಬಿಸ್ನೆಸ್ ಮಾಡಿದೆ, ನಾನು ಗಳಿಸ್ದೆ ಎಂಬ ಚಿಂತೆ ನಿನ್ನಲ್ಲಿ ಬರದೇ ಇರತಕ್ಕಂತೆ ದೇವರು ಕೆಲವೊಮ್ಮೆ ನಿನ್ನ ಜೀವನದಲ್ಲಿ ಕೆಲ ಸಂದರ್ಭಗಳಲ್ಲಿ ಅವನ ಕ್ಷಾಮವನ್ನು ಕಳಿಸ್ತಾನೆ. ಏನು ಪಾಸ್ಟ್ರೆ, ಕಳೆದ ತಿಂಗಳು ಸಕ್ಸಸ್ ಹೇಳಿದ್ರೆ ಇವತ್ತು ಕ್ಷಾಮ ಹೇಳ್ತಾ ಇದ್ದೀರಾ? ನಾನು ಕ್ಷಾಮ ಕಾಲ ದೇವರು ಅದನ್ನು ಅನುಮತಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅನುಮತಿ ಮಾಡ್ತಾನೆ? ದೇವರ ವಾಕ್ಯದ ಪ್ರಮಾಣದಲ್ಲಿ ನಾನು ಹೇಳ್ತೇನೆ, ನೀವು ದೇವರಲ್ಲಿ ಆಶ್ರಯ ಹೆಚ್ಚಾಗಿಡಬೇಕು. ತೋಳ್ಬಲಗಳಲ್ಲ, ಹಣಬಲದಲ್ಲ, ಅಥವಾ ಪ್ರಭುಗಳಲ್ಲ, ಇಲ್ಲ ಮನುಷ್ಯರ ಬಳಿ ಭರವಸೆ ಇಡೋದಕ್ಕಿಂತ ನಿನ್ನ ದೇವರಾದ ಯೆಹೋವನ ಬಳಿಯಲ್ಲಿ, ಕರ್ತನೇ ನನ್ನನ್ನು ನೀನು ನಡೆಸಿದ್ದು ನಿನ್ನ ಕೃಪೆಯಿಂದಲೇ ನಾನು ಉಳಿದಿದ್ದೇನೆ ಎಂದು ಆಗಾಗ ನಿನ್ನನ್ನು ಎಚ್ಚರಗೊಳಿಸೋದಕ್ಕೆ ದೇವರು ನಿನ್ನ ಜೀವನದಲ್ಲಿ ಕ್ಷಾಮಗಳನ್ನು ಅನುಮತಿ ಮಾಡ್ತಾನೆ. Famine is the season where human resource fail, but favor is the season where God's resource prevail. Amen. ಕ್ಷಾಮ ಒಂದು ಪಕ್ಷ ನೀವು ಚಿಂತೆ ಮಾಡಬಹುದು. ಕ್ಷಾಮ ಅಂದಿದ ತಕ್ಷಣ ಹಣ ಮಾತ್ರ ಅಲ್ಲ. ಆಮೋಸನ ಪುಸ್ತಕದಲ್ಲಿ 8ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತೆ. 8ನೇ ಅಧ್ಯಾಯದ 11ನೇ ವಾಕ್ಯ ಹೇಳುತ್ತದೆ, ಕರ್ತನಾದ ಯೆಹೋವನು ಇಂತನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರ್ತಿವೆ. ಅದು ಯಾವ ಕ್ಷಾಮ? ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. Come on, somebody shout hallelujah. ಕ್ಷಾಮ ಅನ್ನ ಬೆಳೆಯೋದಿಕ್ಕೆ ಮಳೆ ಅತ್ಯವಶ್ಯಕವಾಗಿರುತ್ತೆ. ಮಳೆ ಬರಲಿಲ್ಲ ಆದರೆ ಕ್ಷಾಮ ಇರುತ್ತೆ. ಈಗಾಗಲೇ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಬೇಕಾದಷ್ಟು ಮಳೆ ಸುರಿಯದೆ ಕ್ಷಾಮದ ಅನುಭವಿಸ್ತಾ ಇದ್ದಾರೆ. ಮಳೆ ಸುರಿಯೋದು ಮೋಡದ ಭಾರದಿಂದ ಅಲ್ಲ, ದೇವರ ಮಾತಿನ ಮೇರೆಗೆ. ದೇವರ ವಾಕ್ಯ ಹೇಳುತ್ತದೆ, ನಾನು ತಕ್ಕ ಕಾಲದಲ್ಲಿ ಮುಂಗಾರು ಹಿಂಗಾರು ಮಳೆಗಳನ್ನು ಸುರಿಸುವೆನು. ನಾನು ಹೇಳ್ತೇನೆ, ದೇವ ಜನರಿಗೆ ಈ ಕ್ಷಾಮ ಕಾಲದಲ್ಲಿ ನಿಮ್ಮನ್ನು ಸುಕ್ಷೇಮವಾಗಿ ಕಾಪಾಡೋ ಜವಾಬ್ದಾರಿ ನನ್ನ ದೇವರಿಗಿದೆ. ಆ ಕೃಪೆ ಈ ತಿಂಗಳು ಕೆಲವರ ಮೇಲೆ ದೇವರು ಸುರಿಸುವಂತನಾಗಿದೆ. ಕೆಲವರ ಜೀವನದಲ್ಲಿ ಹಣಕಾಸಿನ ಕ್ಷಾಮ ಬರ್ಬೋದು, ಮಾನಸಿಕವಾಗಿ ಕುಂದೋಗುವ ಕ್ಷಾಮ, ಎಲ್ಲ ಈ ಕಡೆಯಿಂದ ನಿರಾಶೆ, ಏನಪ್ಪ ನಾನು ಏನು ಮಾಡಿದ್ರು ಆಗ್ತಾ ಇಲ್ಲ, ನನಗಿನ್ನ ಜೀವನ ಬೇಡ ಎನ್ನೋ ರೀತಿಯಲ್ಲಿ ಜಿಗುಪ್ಸೆಗೆ ಒಳಗಾಗುವ ಕ್ಷಾಮ. ಕೆಲವೊಮ್ಮೆ ಬಾಂಧವ್ಯಗಳು ಕಡಿದೋಗುತ್ತೆ, ಸಂಬಂಧಗಳು ಕಡಿದೋಗೋ ಕ್ಷಾಮ, ಯಾರಿಂದ ಇಲ್ಲ, ಎಲ್ಲರಿಂದ ದೂರ ಆಗಿ ಒಂಟಿಯಾಗಿ ಕ್ಷಾಮ. ಸೇವೆಯಲ್ಲಿ ಚೆನ್ನಾಗಿ ಬೆಳೆದು ಬರ್ತಾ ಇರ್ತೀವಿ, ಚೆನ್ನಾಗಿ ಮಾಡ್ತಾ ಇರ್ತೀವಿ, ಆಮೇಲೆ ನೋಡಿದ್ರೆ ಏನೋ ಒಂದು ರಿಸಲ್ಟು ಕಾಣೋದಿಲ್ಲ, ಏನೂ ಇಲ್ಲ, ಫಲ ಇಲ್ಲ, ಕ್ಷಾಮ. ಇವತ್ತು ಆ ಅವಸ್ಥೆಗಳಲ್ಲಿ ಯಾರಾದರೂ ಹೋಗ್ತಾ ಇರೋದಾದರೆ ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಜುಲೈ ತಿಂಗಳು ನಿನ್ನ ಕ್ಷಾಮದಿಂದ ಕೃಪೆಯ ಕಡೆಗೆ ದೇವರು ನಡೆಸುವ
ತಿಂಗಳಾಗಿರುತ್ತದೆ. ಅದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಶಬ್ದ ತೆಗೆದು ಆಮೇನ್ ಹೇಳ್ರಿ. ಕ್ಷಾಮ ದೇವರು ನಿನ್ನನ್ನು ತಿರಸ್ಕಾರ ಮಾಡ್ದ ಅಂತ ಅಲ್ಲ. ಎ ಫೆಮಿನ್ ಇಸ್ ನಾಟ್ ಗಾಡ್ಸ್ ರಿಜೆಕ್ಷನ್. ನಿನ್ನನ್ನು ದೇವರು ತಿರಸ್ಕಾರ ಮಾಡಿದಾನೆ ಅಂತಲ್ಲ. ದೇವರು ನಿನಗೋಸ್ಕರವಾಗಿ ಶ್ರೇಷ್ಠವಾದ ತನ್ನ ಮಹಾಕೃಪೆಯನ್ನು ತೋರಿಸೋದಕ್ಕೆ ನಿನ್ನನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. ಕ್ಷಾಮ ಕಾಲ ನಿನ್ನನ್ನು ತಿರಸ್ಕಾರ ಮಾಡೋದಲ್ಲ. ಕ್ಷಾಮ ಕಾಲದಲ್ಲಿ ದೇವರು ನಿನ್ನನ್ನು ಸಿದ್ಧಗೊಳಿಸ್ತಾ ಇದ್ದಾನೆ ತನ್ನ ಮಹಾಕೃಪೆಯನ್ನು ನಿನಗಾಗಿ ತೋರಿಸೋದಿಕ್ಕೆ. ಅನೇಕರು ಕ್ಷಾಮ ಕಾಲಗಳಲ್ಲಿ ಮಾಡುವ ತಪ್ಪು, ಕೆಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ತಾತ್ಕಾಲಿಕವಾದ ಇಕ್ಕಟ್ಟುಗಳು, ಪ್ರಯಾಸಗಳು ಜೀವನದಲ್ಲಿ ಬಂದಾಗ ಡೋಂಟ್ ಟೇಕ್ ಅರಿಬರಿ ಡಿಸಿಷನ್ಸ್. ಯಾವತ್ತು ನೀನು ವೇಗವಾಗಿ ಒಂದು ತೀರ್ಮಾನ ಮಾಡಬೇಡ. ಅಯ್ಯೋ ಬಿಡು, ಎಲ್ಲ ಏನ್ ಮಾಡಿದ್ರು ಇಷ್ಟ ಜೀವನ ಹೇಳ್ಬೇಡ ಹಾಗೆ. Many people makes a permanent decision based on the temporary difficulties. ತಾತ್ಕಾಲಿಕವಾಗಿರುವ ಈ ಹೋರಾಟಗಳ ಮಧ್ಯದಲ್ಲಿ, ಪ್ರಯಾಸಗಳ ಮಧ್ಯದಲ್ಲಿ ನಿನ್ನ ಜೀವನವನ್ನು ನೀನು ತೆಗೆದುಕೊಳ್ಳುವ ನಿರ್ಣಯ, ನೀನು ತೆಗೆದುಕೊಳ್ಳುವ ತೀರ್ಮಾನಗಳು ಬಹಳ ಕೇರ್ಫುಲ್ ಆಗಿರು. ಕಾರಣ ದೇವರು ನಿನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ. ಕ್ಷಾಮ ಕಾಲದಲ್ಲಿ ನಿನ್ನನ್ನು ಹಾದು ಬಿಡ್ತಾ ಇದ್ದಾನೆ. ನಿನ್ನ ದೇವರು ಆ ಕ್ಷಾಮ ಕಾಲದಲ್ಲೂ ನಿನ್ನನ್ನು ಪೋಷಣೆ ಮಾಡೋದಕ್ಕೆ ಅವನು ಸರ್ವಶಕ್ತನಾದ ದೇವರು ಎಂದು ತೋರಿಸೋದಕ್ಕೆ ನಿನ್ನನ್ನು ಅಲ್ಲಿ ಅನುಮತಿ ಮಾಡ್ತಾ ಇರೋದು. Favor is the visible manifestation of God's grace that opens door no one can shut. ಕೃಪೆ ಎನ್ನುವುದು ನಿನ್ನ ಕಣ್ಣಿಗೆ ಕಾಣುವ ರೀತಿಯಲ್ಲಿ ದೇವರು ನಿನಗಾಗಿ ಕೃಪೆಯ ಬಾಗಿಲುಗಳನ್ನು ತೆರೆಯೋದನ್ನ, ಆ ಬಾಗಿಲನ್ನು ಯಾರಿಂದಲೂ ಮುಚ್ಚಕ್ಕಾಗದೇ ಇರುವ ರೀತಿಯಲ್ಲಿ ತೆರೆಯುವ ಬಾಗಿಲುಗಳು. ಇವತ್ತು ಯೇಸುವಿನ ನಾಮದಲ್ಲಿ ಕೃಪೆಯ ಬಾಗಿಲುಗಳು ತೆರೆದು ಬರಲಿ. Hallelujah. I declare open doors. Hallelujah. ದೇವರ ಕೆಲ ಬಾಗಿಲುಗಳು ತೆರೆದು ಬರಲಿ. ಅದು ಮಕ್ಕಳ ವಿಷಯ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಗಂಡನ ವಿಷಯ ಆಗಿರ್ಬೋದು, ಹೆಂಡತಿಯ ವಿಷಯ ಆಗಿರ್ಬೋದು, ಮಿನಿಸ್ಟ್ರಿಯ ಡೋರ್ಗಳಾಗಿರ್ಬೋದು, ಯಾತ್ರೆ ಆಗಿರ್ಬೋದು, ಅಲ್ಲಲ್ಲಿಯ ಪ್ರಮೋಷನ್ ಆಗಿರ್ಬೋದು, ಹಣಕಾಸಿನ ವಿಷಯವಾಗಿರ್ಬೋದು, ಆತ್ಮಿಕದಲ್ಲಿ ಬಡತಿ ಆಗಿರ್ಬೋದು. ಇವತ್ತು ಕೆಲವರಿಗೋಸ್ಕರ ದೇವರ ಬಾಗಿಲುಗಳನ್ನು ತೆರೀತಾನೆ. ಯಾವ ಶತ್ರು ಅದು ಮುಟ್ಟಕ್ಕಾಗದೇ ಇರುವ ರೀತಿಯಲ್ಲಿ, ಯಾವ ಶತ್ರು ಅದನ್ನು ಮುಚ್ಚಕ್ಕಾಗದೇ ಇರುವ ರೀತಿಯಲ್ಲಿ. ದೇವರು ತನ್ನ ಉದ್ದೇಶವನ್ನ ಅಲೌಕಿಕವಾದ ರೀತಿಯಲ್ಲಿ, ತನ್ನ ಉದ್ದೇಶವನ್ನ ನಿಮ್ಮ ಜೀವನದಲ್ಲಿ ತೋರ್ಪಡಿಸೋದಕ್ಕೆ ತಾನು ವೇಗವಾಗಿ ಕಾರ್ಯಗಳನ್ನು ನಿರ್ವಹಿಸುವ ತಿಂಗಳಾಗಿರುತ್ತದೆ ಈ ಜುಲೈ ತಿಂಗಳು. ದ ಪರ್ಪಸ್ ಆಫ್ ಗಾಡ್, ದೇವರ ಉದ್ದೇಶ ನಿನ್ನಲ್ಲಿ ತೋರಿ ಬರೋದಕ್ಕೋಸ್ಕರ, ದೇವರು ನಿನಗೋಸ್ಕರ ಮಹತ್ ಕಾರ್ಯಗಳನ್ನು ಅವನು ನಿನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದು, ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಭಾವನೆಯಲ್ಲಿ ಹುಟ್ಟದೇ ಇರೋದನ್ನ ನಿನಗೋಸ್ಕರವಾಗಿ ಪ್ರಕಟಗೊಳಿಸೋದಕ್ಕೆ ದೇವರು ಸಿದ್ಧ ಮಾಡಿಕೊಂಡಿರುವಂತ ಆ ಕೃಪೆ ಇದೆಯಲ್ಲ, ಅದು ನಿನಗಾಗಿ ತೋರಿ ಬರುವ ತಿಂಗಳಾಗಿದೆ ಜುಲೈ ತಿಂಗಳು. ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಅದನ್ನು ನಿಮ್ಮ ಸ್ವಂತ ಸಾಮರ್ಥ್ಯದಿಂದ ನೀವು ಸಂಪಾದನೆ ಮಾಡಕ್ಕಾಗೋದಿಲ್ಲ. supernatural blessings that cannot be earned by your
ಎಬಿಲಿಟೀಸ್. ಅದು ಕೃಪೆಯಿಂದ ದೊರಕೋದು. ಕೃಪೆ ಲಭಿಸಿದವರು ಯಾರಾದ್ರೂ ಇದ್ರೆ ಒಳಗಡೆ ಇದ್ರೆ ಗಟ್ಟಿಯಾಗಿ ಹೇಳ್ರಿ. ನಾನೇನು ಮಾಡಲಿಲ್ಲ, ಆದರೆ ನನಗೋಸ್ಕರ ಬೇಕಾದದ್ದು ಎಲ್ಲ ಕಾರ್ಯಗಳನ್ನು ಮಾಡೋದೇ ಕೃಪೆಯಾಗಿದೆ. ಕೆಲವರು ಕಷ್ಟ ಬಿದ್ದು ಕತ್ತೆ ದುಡ್ದಂಗೆ ದುಡ್ದು ಲಾಸ್ಟಲ್ಲಿ ಬಂದು ನೋಡಿದ್ರೆ ಏನೂ ಇರಲ್ಲ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ, ಬಾಯಿಗೆ ಬಂದಿದ್ದು ಕೈಗೆ ಬರಲ್ಲ, ಏನೂ ಇಲ್ಲ, ಶೂನ್ಯ ಮಾತ್ರ ಇರುತ್ತೆ. ಆದರೆ ಮತ್ತೆ ಕೆಲವರು ಏನು ಮಾಡಿದ್ರೇ ಅವ್ರಿಗೋಸ್ಕರವಾಗಿ ದೇವರು ಕಾರ್ಯಗಳನ್ನು ಅವ್ರಿಗೋಸ್ಕರ ಮಾಡ್ತಾರೆ. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 5:11 ಹೇಳುತ್ತದೆ, Psalms 5:11, ಯೆಹೋವನು ನೀತಿವಂತನನ್ನು ಆಶೀರ್ವದಿಸುವನು. ನೀನೇ ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಇವತ್ತು ಕೆಲವರ ಮೇಲೆ ದೇವರ ದಯೆ ದೊಡ್ಡ ಗುರಾಣಿಯಂತೆ ಆವರಿಸಿಕೊಳ್ಳುವಂಥದ್ದಾಗಿರುತ್ತೆ. ಸೂಪರ್ ನ್ಯಾಚುರಲ್ ಆಗಿರುವ ಫೇವರ್ ಕೆಲವರನ್ನು ಆವರಿಸಿಕೊಳ್ಳುವಂಥದ್ದಾಗಿರುತ್ತದೆ. ನಿನ್ನ ಎಲ್ಲ ವಿಧವಾದಂಥ ಕ್ಷಾಮದ ಮಧ್ಯದಲ್ಲಿ ನನಗೆ ಭಾಳ ಇಷ್ಟ ಇರುವಂಥದ್ದು ಯೇಸು ಸ್ವಾಮಿಯ ಕುರಿತು ಅವನ ಮಗನ ಶಿಶುವಾಗಿರುವಾಗ, ಬಾಲಕನಾಗಿರುವಾಗ ಅವನ ಕುರಿತು ಹೇಳುವಂಥ ಮಾತು ಡಾಕ್ಟರ್ ಲೂಕ್ ಚೆನ್ನಾಗಿ ಹೇಳ್ತಾನೆ. ಲೂಕನ ಸುವಾರ್ತೆ 2:52 ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ನೋಡ್ರಿ, ಜ್ಞಾನ, wisdom comes from God. ಜ್ಞಾನ ಇಲ್ಲದೆ ನನ್ನ ಜನ ಹಾಳಾಗ್ತಾ ಇದ್ದಾರೆ, ಜ್ಞಾನಹೀನರಾಗಿ ನನ್ನ ಜನ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ದೇಹ ಬಲದಲ್ಲಿ ವೃದ್ಧಿ ಆಗುತ್ತಾ. ಯೇಸು ಸ್ವಾಮಿ ನೀವು ತೋರಿಸೋ ಫೋಟೋಗಳಲ್ಲಿ ಇರೋ ಥರ TB ಪೇಷಂಟ್ ಥರ ಏನು ಇಲ್ಲ. ಚರಿತ್ರಕಾರರು ಹೇಳ್ತಾರೆ ಒಳ್ಳೆ FT ಮ್ಯಾನ್ ಆಗಿದನು. ಆಮೇಲೆ ದೇಹ ಬಲದಲ್ಲಿ ವೃದ್ಧಿ ಆಗುತ್ತಾ ಬಂದನು. ಇದಲ್ಲದೆ ಪಕ್ಕದಲ್ಲಿರೋ ಕೈ ಕೊಟ್ಟರೆ ಜ್ಞಾನ ಮಾತ್ರ ಅಲ್ಲ, ಪುಷ್ಟಿ ಮಾತ್ರ ಅಲ್ಲ. ದೇವ ಮಕ್ಕಳಿಗೆ ಸಿಗುವಂಥ ಕೃಪೆ ಎಂಥದ್ದು ಗೊತ್ತಾ? ಜ್ಞಾನ ಮಾತ್ರ ಅಲ್ಲ, ಪುಷ್ಟಿ. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಯಾರಾದರೂ ಹೇಳ್ರಿ ನನ್ನ ಮೇಲೆ ಜುಲೈ ತಿಂಗಳಿನಲ್ಲಿ ದೇವರ ಮನುಷ್ಯರ ಮೇಲಿರುವ ದಯೆ ಹೆಚ್ಚಾಗುತ್ತಾ ಬರುತ್ತೆ. ದೇವರ ಮತ್ತು ಮನುಷ್ಯರ ದಯೆಯು ನನ್ನ ಮೇಲೆ ಹೆಚ್ಚಾಗುತ್ತಾ ಬರುತ್ತೆ. ಕಮಾನ್ ಸಂಬಡಿ ಶೌಟ್. ನಿನಗೆ ವಿರೋಧ ಮಾಡಿದವರು ನಿನ್ನನ್ನು ಕಂಡ್ರೆ ಅವರು ನಿನ್ನನ್ನು ದಯೆ ತೋರಿಸುವ ಹಾಗೆ, ನಿನ್ನ ವೈರಿಗಳು ನಿನ್ನ ಮುಂದೆ ಮುದುರ್ಕೊಂಡು ನಿಂತ್ಕೊಳ್ಳುವ ಹಾಗೆ, ಇವತ್ತು ಜನರ ಮಧ್ಯದಲ್ಲಿ ದೇವರ ಮತ್ತು ಮನುಷ್ಯರ ದಯೆ ನಿನ್ನ ಮೇಲೆ ದೇವರ ಅಪಾರವಾಗಿ ರಿಲೀಸ್ ಮಾಡುವ ತಿಂಗಳು. ನಿನ್ನ ಕ್ಷಾಮ ಕಾಲದಲ್ಲಿ ನೀನು ಅನುಭವಿಸಿದ ಕಷ್ಟಗಳು ಅದು ಕಷ್ಟಗಳಾಗಿ ಉಳಿಯೋದಿಲ್ಲ, ಅದಕ್ಕೊಂದು ಬಿಡುಗಡೆ ಆಗುತ್ತೆ. ಅದು ದೇವರ ದಯೆಯ, ದೇವರ ಕೃಪೆಯ ಕಾಲವಾಗಿರುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 3:3 ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು, ಸಮ್ಮತಿಯನ್ನು ಪಡೆದುಕೊಳ್ಳುವೆ. ನೋಡಿದ್ರ, ದೇವರ ದಯೆ ದೊರಕಬೇಕಂದ್ರೆ ಏನು ಮಾಡಬೇಕಂದ್ರೆ ಪ್ರೀತಿ ಸತ್ಯತೆಗಳು, ದ್ವೇಷ, ಅಸತ್ಯ ಅದನ್ನು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ.
ಕೆಲವರು ಸುಳ್ಳು ಹೇಳ್ತಾರೆ ಅಂದರೆ ಅವ್ರ ಜೀವನ ಹಾಳು ಮಾಡ್ಕೊಳಕ್ಕೆ ಅವರೇ ಸುಳ್ಳು ಹೇಳ್ತಾರೆ. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ. ಎಂಥ ಕ್ಷಾಮ ಕಾಲದಲ್ಲೂ ನೀನು ಎಚ್ಚರವಾಗಿರಬೇಕಾದ ವಿಷಯ ಏನು ಗೊತ್ತಾ? ಎಂಥ ಪ್ರತಿಕೂಲ ಬಂದಾಗಲೂ, ಎಷ್ಟೇ ಹೋರಾಟಗಳು ಬಂದಾಗಲೂ ನೀನು ಹೇಳಬೇಕು, ದೇವರ ಮೇಲಿಟ್ಟಿರುವ ಪ್ರೀತಿ, ಆತನ ಸತ್ಯತೆಗಳು ನಾನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗೋದಿಲ್ಲ. ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಮಾಂಸದ ಹಾಲಿಗೆಯಲ್ಲಿ ಅದನ್ನು ಬರೇ. ಸುಮ್ಗೆ ಅಲ್ಲ ಕೃಪೆ ದೇವರು ಕ್ಷಾಮ ಕಾಲದಲ್ಲಿ ತೋರಿಸೋದು. ನೀನು ಇದರಲ್ಲಿ ಬದ್ಧನಾಗಿದ್ರೆ ಮಿಕ್ಕಿದ ಕಾರ್ಯ ದೇವರು ಮಾಡ್ತಾನೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆನ ಸಮ್ಮತಿಯನ್ನು ಪಡೆದುಕೊಳ್ಳುವೆ ಅಂತ. ನಿನಗೆ ಗೊತ್ತಿಲ್ಲದೆ ದೇವರು ನಿನಗಾಗಿ ಮಹತ್ ಕಾರ್ಯಗಳನ್ನು ಮಾಡುವಂತರಾಗಿರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಹೇಳ್ತೀರಾ, ಕ್ಷಾಮ ಕಾಲ ನನ್ನ ಕೊನೆ ಅಲ್ಲ, ಕ್ಷಾಮ ಕಾಲ ನನ್ನ ಕೊನೆ ಅಲ್ಲ, ಕ್ಷಾಮವನ್ನು ಕೃಪೆಯಾಗಿ ತಿರುಗಿಸುವ ದೇವರು ನನ್ನ ಜೊತೆಯಲ್ಲಿದ್ದಾನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇಲೆ ನಾವು ಓದಿದಂಥ ವಾಕ್ಯದಲ್ಲಿ ಕ್ಷಾಮವು ವಾಗ್ದಾನದ ದೇಶವಾದ ಕನಾನ್ನಲ್ಲಿ ಬಂದಿದೆ. ಫೆಮಿನ್ ಇನ್ ದ ಪ್ರಾಮಿಸ್ ಲ್ಯಾಂಡ್. ಈಸಾಕನು ವಾಗ್ದಾನದ ದೇಶದಲ್ಲಿ ನಿಂತಿದ್ದಾನೆ. ಅಬ್ರಹಾಮನ ಕಾಲದಲ್ಲಿ ಬಂದ ಹಾಗೇನೆ ಮೊದಲನೇ ಬರ ಹೇಗೆ ಬಂತು ಹಾಗೆ ಈಸಾಕನ ಕಾಲದಲ್ಲೂ ಬರ ಬಂತು. ಅಬ್ರಹಾಮನ ಕಾಲದಲ್ಲಿ ಬಂದ ರೀತಿಯಲ್ಲೇ ದ ಸೇಮ್ ಪ್ಲೇಸ್ ಬಹುಘೋರವಾದ ಬರ.